ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕ್ಯಾಲೆಂಡರ್ ಪ್ರಕಾರ ಹೊಸ ವರ್ಷ ಇವತ್ತಾದ್ರೆ ನಮ್ಗಳಿಗೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ಕನ್ಸಿಡರ್. ಹೊಸ ವರ್ಷ ಅಂತ ಅಂದ್ಮೇಲೆ ಸೆಲೆಬ್ರೇಷನ್ಸ್ ಇರ್ಲೇಬೇಕಲ್ವಾ? ಅದೇ ತರ ನಾನು ಕೂಡ ನನ್ನ ಫ್ಯಾಮಿಲಿ ಜೊತೆ ನ್ಯೂ ಇಯರ್ ಅನ್ನ ಸೆಲೆಬ್ರೇಟ್ ಮಾಡ್ತೆ. ಸ್ಕೂಲ್ ಡೇಸ್ ಅಲ್ಲಿ ನನ್ಗಂತೂ ತುಂಬಾ ಜನ ಫ್ರೆಂಡ್ಸ್ ಏನ್ ಇರ್ಲಿಲ್ಲ. ಕಾಲೇಜ್ ಲೈಫ್ ಅಲ್ಲಿ ನಂಗೆ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿ ಒಬ್ರೋ ಇಬ್ರೋ ಇದ್ರು. ಹಾಸ್ಟೆಲ್ ಅಲ್ಲಿ ಇದ್ದಿದ್ರಿಂದ ನಾನು ಕಾಲೇಜ್ ಲೈಫ್ ಅಲ್ಲಿ ನ್ಯೂ ಇಯರ್ ಅನ್ನ ಅವ್ರ ಜೊತೆ ಸೆಲೆಬ್ರೇಟ್ ಮಾಡ್ತೆ. ಡಿಗ್ರಿ ಲೈಫ್ ಅಲ್ಲಿ ಬಂದ್ಮೇಲಂತೂ ಫ್ರೆಂಡ್ಸ್ ಗಳ ಜೊತೆ ಸೆಲೆಬ್ರೇಷನ್ನೇ ಮಾಡೋದಿಕ್ಕಾಗಿಲ್ಲ. ಯಾಕಂದ್ರೆ ಪ್ರತಿ ಸತಿನೂ ಆ ಟೈಮ್ಗೆ ಹಾಲಿಡೇ ಇರುತ್ತೆ ನಮ್ಗೆ. ಲೈಫ್ ನಲ್ಲಿ ನಾವೇನಾದ್ರೂ ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಡೇ ಅಥವಾ ಪರ್ಟಿಕ್ಯುಲರ್ ಟೈಮ್ ಬೇಕಾಗಲ್ಲ. ನಾವ್ ಯಾವಾಗ ನಮ್ಮ ಲೈಫ್ ಅಲ್ಲಿ ಒಂದು ಗೋಲನ್ನ ಸೆಟ್ ಮಾಡ್ತೀವೋ ಆ ಪರ್ಟಿಕ್ಯುಲರ್ ಸೆಕೆಂಡ್ ಇಂದಾನೇ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೇಕು. ನಾಳೆ ಎಂದವರ ಮನೆ ಹಾಳು ಅನ್ನೋ ಗಾದೆನ ನಾವು ಚಿಕ್ಕ ವಯಸ್ಸಿಂದ ಕೇಳಿದೀವಿ. ಅಷ್ಟೇ ಯಾಕೆ, ಕನ್ನಡ ಎಕ್ಸಾಮ್ಸ್ ಬಂದ್ರೆ ಪ್ರಬಂಧಗಳಲ್ಲೆಲ್ಲಾನು ಕೂಡ ಪೇಜ್ ಗಟ್ಲೆ ಬರ್ತಿದೀವಿ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಸ್ಕೂಲ್ ಲೈಫ್ ಇಸ್ ಅ ಬೆಸ್ಟ್ ಲೈಫ್ ಅಂತ ಅನ್ಸುತ್ತೆ. 2025 ಅಲ್ಲಿ ನೀವು ಏನೇನೆಲ್ಲ ಗೋಲ್ಸ್ ನ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದನ್ನೆಲ್ಲವನ್ನೂ ಕೂಡ ಅಚೀವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಡ್ರೀಮ್ 2025 ಅಲ್ಲಿ ಫುಲ್ಫಿಲ್ ಆಗ್ಲಿಲ್ಲ ಅಂತ ಅಂದ್ರೂ 2026 ಫುಲ್ಫಿಲ್ ಆಗೋದಕ್ಕೆ ನಿಮ್ ಕೈಲಾದಷ್ಟು ಪ್ರಯತ್ನನ ನೀವು ಪಡ್ಬೇಕು. ಇಷ್ಟೆಲ್ಲ ಹೇಳ್ತಿರೋ ನಾನು ಇದನ್ನೆಲ್ಲ ಫಾಲೋ ಮಾಡಿದೀನ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಪಾಠಗಳನ್ನ ನಾನು 2025 ಅಲ್ಲಿ ಕಲ್ತಿದ್ದೀನಿ. 2026 ಅಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇದನ್ನೆಲ್ಲ ಹೇಳೋದಂತೂ ತುಂಬಾನೇ ಈಸಿ, ಬಟ್ ಫಾಲೋ ಮಾಡೋದಿದೆಯಲ್ಲ ಇದು ತುಂಬಾನೇ ಡಿಫಿಕಲ್ಟ್. ನಿಮ್ಗೆ ಇದನ್ನೆಲ್ಲ ಕೇಳಿದ್ಮೇಲೆ ಪ್ರಾಕ್ಟಿಕಲಿ ಇಂಪಾಸಿಬಲ್ ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನನ್ನ ಕೈಲಿ ಆಗೋದೇ ಇಲ್ವೇನೋ ಅಂತಾನೂ ಕೂಡ ಅನ್ಸೋದಿಕ್ಕೆ ಶುರುವಾಗುತ್ತೆ. ಬಟ್ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡ್ತಿದ್ರೆ ಆ ಯಾವ ಎಫರ್ಟ್ ಕೂಡ ನಿಮ್ಗೆ ಕಷ್ಟ ಅಂತ ಅನ್ಸಲ್ಲ. ನಮ್ಮ ಕಂಫರ್ಟ್ ಝೋನ್ ಇಂದ ನಾವು ಹೊರಗಡೆ ಬಂದು ಇದನ್ನೆಲ್ಲ ಮಾಡೋದಕ್ಕೆ ತುಂಬಾನೇ ಟೈಮ್ ತಗೊಳುತ್ತೆ. ಬಟ್ ದ ಥಿಂಗ್ ಇಸ್ ನಾವು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಆಗ್ತಾ ಇರಬೇಕು, ಪೇಷನ್ಸಿಯಿಂದ ವೇಟ್ ಮಾಡ್ತಾ ಇರಬೇಕು. ಐ ವಿಶ್ ನಿಮ್ಮ ಲೈಫಲ್ಲಿ ಇರುವಂತಹ ಗೋಲ್ಸ್ ನ ಡ್ರೀಮ್ಸ್ ಗಳನ್ನ ನೀವು ಅಚೀವ್ ಆಗಬೇಕು. ಅಂಡ್ 2027ಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋದಿಕ್ಕೆ ನಾನು ಇಷ್ಟಾದ್ರೂ ಅಚೀವ್ಮೆಂಟ್ಸ್ ಮಾಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಇರಬೇಕು. ಆಗಲೇ 2026 ಕಂಪ್ಲೀಟ್ ಆಗೋದು ಅಂಡ್ ಹೊಸದಾಗಿ ನೀವೇನಾದ್ರೂ ಪ್ರಯತ್ನ ಪಡೋದಿಕ್ಕಾಗೋದು.